ಬೆಂಗಳೂರಿನ ಯಲಹಂಕದ ಕೋಗಿಲು ಬಡಾವಣೆ ವಿಚಾರ, ಇದರಲ್ಲಿ ಪಾಕಿಸ್ತಾನದ ಹಸ್ತಕ್ಷೇಪದ ಬಗ್ಗೆ ವಿಚಾರ ಕೇಳಿಬರ್ತಾ ಇದೆ. ಇನ್ನು ಕೋಗಿಲು ಲೇಔಟ್ ಕೇಸ್ ಅನ್ನ ಸಿಬಿಐ ತನಿಖೆಗೆ ಒಳಪಡಿಸಬೇಕು. ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿರುವಂತದ್ದು. ರಾಜ್ಯದ ಬಡವರ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರ ಕನಿಕರ ತೋರ್ತಾ ಇಲ್ಲ. ಬಡವರಿಗಿಂತ ಮುಸಲ್ಮಾನರಿಗೆ ಮನೆ ಕೊಟ್ರೆ ಸಾಕು ಅನ್ನುವಂತ ಧೋರಣೆ ಸರ್ಕಾರದ್ದು. ಇನ್ನು ಈ ವಿಚಾರದಲ್ಲಿ ಪಾಕಿಸ್ತಾನದ ಹಸ್ತಕ್ಷೇಪ ಯಾವ ರೀತಿ ಇದೆ ಅನ್ನೋದು ತನಿಖೆ ಆಗಬೇಕು. ಪ್ರಧಾನಮಂತ್ರಿಗಳಿಗೂ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡ್ಕೋಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡೋದ್ರಲ್ಲೇ ಕಾಲ ಕಳೆಯೋದ್ರ ಬದಲು ತನಿಖೆಗೆ ಮನವಿ ಮಾಡ್ಲಿ. ರಾಜ್ಯದ ಬಡವರಿಗೆ ಅನ್ಯಾಯ ಮಾಡೋದು ಬೇಡ. ಇನ್ನು ಕೋಗಿಲು ಬಡಾವಣೆ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮುಸಲ್ಮಾನರ ಪಾತ್ರ ಇದರಲ್ಲಿ ಕಂಡು ಬರ್ತಿದೆ. ಹಾಗಾಗಿ ಸಿಬಿಐ ತನಿಖೆಗೆ ಒಳಪಡಿಸಲೇಬೇಕು ಅಂತ ಈಶ್ವರಪ್ಪ ಹೇಳ್ತಾ ಇದ್ದಾರೆ. ನಾನು ಕೋಗಿಲು ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಯಾಕೆ ಇಷ್ಟಪಡಲಿಲ್ಲ ಅಂದರೆ, ಬಡವರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಕನಿಕರ ಇಲ್ಲೇ ಇಲ್ಲ. ಇದು ಉದಾಹರಣೆ ಇವತ್ತು ನೋಡಿದ್ರಿ, ಯಾರು 80,000 ರೂಪಾಯಿ ಜನರಲ್ ದುಡ್ಡು ಕಟ್ಟಿದ್ದಾರೆ ಮನೆಗೆ, ಆಶ್ರಯ ಮನೆಗೆ, 50,000 ರೂಪಾಯಿ SC/ST ಕಟ್ಟಿದ್ದಾರೆ. ಅವರಷ್ಟು ಜನ ಬಂದಿದ್ರು. ಯಾವತ್ತು ನಮಗೆ ಮನೆ ಕೊಡ್ತೀರಾ? ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಬಡವರು ಅನ್ನೋದಕ್ಕಿಂತ ಮುಸಲ್ಮಾನರು ಕೊಟ್ಟರೆ ಸಾಕು. ಕೋಗಿಲು ಬಗ್ಗೆ ಈಗಾಗಲೇ ಪಾಕಿಸ್ತಾನದ ಹಸ್ತಕ್ಷೇಪ ಕೂಡ ಆಗ್ತಾ ಇರೋದು ಗಮನಕ್ಕೆ ಬಂದಿದೆ. ನಾನು ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಕ್ಕೆ ಇಷ್ಟಪಡ್ತೇನೆ, ಈ ಕೋಗಿಲು ಇಶ್ಯೂನ ನೀವು CBI ತನಿಖೆ ಒಳಪಡಿಸ್ಬೇಕು ಮತ್ತು ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡ್ಕೋಬೇಕು. ಇದು ಪಾಕಿಸ್ತಾನದ ಪಾತ್ರ ಇದರಲ್ಲಿ ಎಷ್ಟಿದೆ, ಏನಿದೆ ಅನ್ನೋದನ್ನ ನೀವು ಕ್ಲಿಯರ್ ಮಾಡಬೇಕು. ಇಲ್ಲ ಅಂತಂದ್ರೆ ಪ್ರತಿ ಒಂದಕ್ಕೂ ಕೂಡ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡೋದು, ಇದರಲ್ಲೇ ನೀವು ಸಮಯ ಕಳೀತಾ ಇದ್ದಾರೆ. ಇದರಿಂದ ರಾಜ್ಯದ ಜನರಿಗೆ, ಅದು ಅತಿ ಹೆಚ್ಚು ಬಡವರಿಗೆ ಅನ್ಯಾಯ ಮಾಡೋದಾಗುತ್ತೆ. ಅದಕ್ಕೋಸ್ಕರ ಕೋಗಿಲು ಯಾಕೆ ಕಂಪೇರ್ ಮಾಡೋಕ್ಕೆ ಇಷ್ಟಪಡಲ್ಲ ಅಂದರೆ, ಅಂತಾರಾಷ್ಟ್ರೀಯ ಮಟ್ಟದ ಮುಸಲ್ಮಾನರು ಇದನ್ನು ಪಾತ್ರ ವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಕೋಗಿಲು ವಿಚಾರವನ್ನು ಮುಖ್ಯಮಂತ್ರಿಗಳು CBI ಕೊಡಬೇಕು. ಜೊತೆಗೆ ಪ್ರಧಾನಮಂತ್ರಿಗಳು ಕೂಡ ಇದರ ಮಧ್ಯಸ್ಥಿಕೆ ವಹಿಸಬೇಕು. ಇದು ನನ್ನ ಅಪೇಕ್ಷೆ. ಇದರಲ್ಲಿ ಪಾಕಿಸ್ತಾನದ ಹಸ್ತಕ್ಷೇಪ ಇದೆ, ಇದರಲ್ಲಿ ಪಾಕಿಸ್ತಾನದವರ ವಿಚಾರ ಹಸ್ತಕ್ಷೇಪ ಇದೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಕೂಡಲೇ ಕೋಗಿಲು ಕೇಸನ್ನ CBI ತನಿಖೆಗೆ ಒಳಪಡಿಸಲೇಬೇಕು. ಇದರಲ್ಲಿ ನಿಜವಾಗ್ಲೂ ಇದರ ಹಿಂದೆ ಯಾರಿದ್ದಾರೆ ಅಂತ ಪಟ್ಟು ಹಿಡಿದಿದ್ದಾರೆ ಈಶ್ವರಪ್ಪ ಅವರು. ರಾಜ್ ನ್ಯೂಸ್ ಕನ್ನಡ.